ಇವತ್ತು ನಮ್ಮ ಸ್ಪೆಷಲ್ ಇಡ್ಲಿ, ಪಂಚಮಿ ಸ್ಪೆಷಲ್ ಇಡ್ಲಿ ಮತ್ತು ಚಟ್ನಿ, ರವಾ ಇಡ್ಲಿ. ಇವತ್ತೇ ಉಪವಾಸ, ಹಾಗಾಗಿ ಅಕ್ಕಿದಿಲ್ಲ. ಹೇಗಿದೆ? ಸೂಪರ್ ಸೂಪರ್ ಆ್ಯಂಡ್ ಟೇಸ್ಟಿ. ಇದೇನಂತ ಗೊತ್ತಿದೆ ನಿಮಗೆ? ತುಪ್ಪ. ಇದು ತುಪ್ಪ. ಈ ರೀತಿ ತುಪ್ಪನ ಎಲ್ಲಾದರೂ ನೋಡಿದ್ದೀರ ನೀವು? ಏನು ಕರ್ಮಕ್ಕೂ ವ್ಯಾಪಾರ ಮಾಡ್ಸಾಯ್ತಾರೋ ಅಂತ ಗೊತ್ತಿಲ್ಲ. ಪ್ಯಾಕೆಟೇ ತರೋದು ನಾವು, ಅದು ಕೂಡ ನಂದಿನಿ. ನಾವು ಬಾಟ್ಲಿಲಿ ಹಾಕಿದ ಮೇಲ್ಗಡೆ ತೆಳ್ಳಗಿರುತ್ತೆ, ಅರ್ಧ ಅರ್ಧ ಖಾಲಿ ಆದ ತಕ್ಷಣ ಈ ರೀತಿ ಬರುತ್ತೆ ನೋಡಿ. ಮೆಲ್ಟೇ ಆಗೋದಿಲ್ಲ ನೋಡಿ, ಒಂಥರ ಮೇಣದ ಥರ ಇದೆ. ಏನಂತ ಗೊತ್ತಿಲ್ಲ, ಡಾಲ್ಡನ ಏನು ಅಂತ ಗೊತ್ತಿಲ್ಲ. ಏನು ಪ್ರಾಫಿಟಿಗೋಸ್ಕರ ಏನೇನೋ ಮಾಡ್ತಾರೆ ಜನ. ಇದನ್ನೇನಾದರೂ ತಿಂದರೆ ಜೀವಕ್ಕಂತೂ ಅಪಾಯ ಗ್ಯಾರಂಟಿ. ಅದಕ್ಕೆ ನಾವು ಖಾಲಿ ದೇವ್ರಿಗೆ ಮಾತ್ರ ಯೂಸ್ ಮಾಡ್ತೀವಿ. ಇದನ್ನು ತಿನ್ನೋದಕ್ಕೆ ಯೂಸ್ ಮಾಡೋದೇ ಇಲ್ಲ. ಮನೆಯಲ್ಲೇ ಅದಕ್ಕೆ ತುಪ್ಪನ ರೆಡಿ ಮಾಡ್ತೀವಿ ನಾವು. ಇವತ್ತೇ ಹಾಂ, ಇವತ್ತೇ ನಾಗರ ಪಂಚಮಿ, ಹಾಗಾಗಿ ಕ್ಲೀನಿಂಗ್ ಎಲ್ಲ ಮಾಡಿ ಹಾಂ ಪೂಜೆ ಮಾಡಬೇಕು. ಸೊ ನೋಡಿ, ಜಸ್ಟ್ ಹಾಕಿದ್ದೇನೆ, ನೋಡ್ಬೇಕು ಇವಾಗ ಯಾವ ರೀತಿ ಇದೆ ಅಂತೇಳಿ. ಫಸ್ಟಿಗೆ ಎಲ್ಲದನ್ನು ವಾಶ್ ಮಾಡ್ಕೊಂಡು ಬರೋಣ. ಸುಮಾರಾಗುತ್ತೆ ಸಾಮಾನು ದೇವರು. ಹತ್ತಿ ಯಾರಿದ್ದಾರೆ ಇವರು? ಇದೆಲ್ಲ ಇದು ಕುಕ್ಮ ಇದೆ, ಆಮೇಲೆ ಇದು ಮಾಡಿದ್ರೆ ಪೂಜೆ. ನಮ್ಮ ಮನೆಯವ್ರ ಕೆಲಸ ಇವತ್ತೆ, ಹಾಗಾಗಿ ಹಾಫ್ ಡೇ ಕೆಲಸ ಮಾಡಿ ಬರ್ತೆ ಅಂತ ಹೇಳಿದ್ದಾರೆ 10 ಗಂಟೆಗೆ. ಅವ್ರು ಬಂದ ಮೇಲೆ ಅವ್ರದ್ದು ಕೆಲಸ. ಇಲ್ಲ ಅಂದರೆ ನಂಗೆ ಟೈಮ್ ಆಗೋಗುತ್ತೆ, ಯಾಕಂದರೆ ಇವತ್ತೇ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡಬೇಕಲ್ವ, ಹಾಗಾಗಿ ಆಮೇಲೆ ಸಿಗ್ತೀನಿ. ಇವತ್ತು ಪತ್ತೋಳಿ ಮಾಡೋಣ ಅಂಥೇಳಿ ಒಂದು ಫುಲ್ ಕಾಯಿ ತೊಗೊಂಡಿದ್ದೀನಿ ನಾನು. ಜೊತೆಗೆ ಒಂದು 200 ಗ್ರಾಮಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಕೆರೆಸಿದ್ದೀನಿ ಬೆಲ್ಲನ ಪೂರ್ತಿ. ಜೊತೆಗೆ ಒಂದು 4-5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕಿದ್ದೀನಿ ನಾನು. ಒಂದು ಫುಲ್ ಕಾಯಿ ತೊಗೊಂಡ್ರೆ ಒಂದು 4 ಜನಕ್ಕೆ ಸರಿಯಾಗುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲದನ್ನು ಹಾಕಿ, ಯಾಕಂದರೆ ಅದು ಹಸಿಯಾಗಿದ್ದರೆ ಸ್ವಲ್ಪ ಸಂಜೆ ತನಕ ಹಾಳಾದಂಗೆ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಬೆಲ್ಲ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತಲ್ವ, ಸ್ವಲ್ಪ ಕರಗಿಸ್ಕೊಂಡ್ರೆ ಆಯಿತು, ಅಷ್ಟೇ. ಈಗ ರೆಡಿಯಾಗಿದೆ ಇದು. ನೆಕ್ಸ್ಟ್ ನಾನು ಈಗ ಬೇರೆ ಕೆಲಸನ ಮಾಡ್ಕೋತೀನಿ. ಇದಕ್ಕೆ ನಾವು ಪತೋಳಿ ಅಂತ ಕರಿತೀವಿ, ಕನ್ನಡದಲ್ಲಿ ಸಿಹಿ ಕಡುಬು, ಅರಿಶಿನ ಎಲೆ ಸಿಹಿ ಕಡುಬು ಅಂತಾರೆ ಇದಕ್ಕೆ. ಈಗ ಹೂರಣ ರೆಡಿಯಾಗಿದೆ. ನಾನೀಗ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಿನ ಮಿಕ್ಸ್ಚರ್ ಇದು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಜೊತೆಗೆ 1-1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ಜೊತೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಥರನೇ ಕಲಿಸ್ಕೋಬೇಕು ಇದನ್ನು. ಜಾಸ್ತಿ ತೀರ ಗಟ್ಟಿನೂ ಅಲ್ಲ, ತೀರ ತೆಳುನೂ ಅಲ್ಲ, ಆ ರೀತಿ ಪೇಸ್ಟ್ ಮಾಡ್ಕೋಬೇಕು. ಕೆಲವರು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಇನ್ನು ಕೆಲವರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ನೀವು 1 ಟೈಮ್ ಮಾತ್ರ ತಿನ್ಬೋದು, ಯಾಕಂದರೆ ಉಪವಾಸ ಅಲ್ವಾ. ರಾತ್ರಿ ಉಪವಾಸ ಮಾಡೋರು ಅಥವಾ ಮಧ್ಯಾಹ್ನ ಉಪವಾಸ ಮಾಡೋರು ಅದನ್ನು ತಿನ್ನೋದಕ್ಕಾಗೋದಿಲ್ಲ, 1 ಟೈಮೇ ತಿನ್ಬೋದು. ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಲ್ಲೇ ಕಲಸಿಡ್ತಾ ಇದ್ದೀನಿ ಈ ಮಿಕ್ಸ್ಚರ್ನ. ಈ ರೀತಿ ಮಾಡಿಕೊಂಡ್ರೆ 2 ಟೈಮು ಕೂಡ ನಿಮಗೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಕೂಡ ಉಪವಾಸಕ್ಕೆ ತುಂಬ ಚಲೋ ಅದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ಸ್ವಲ್ಪ ನೀರು ಹಾಕಿ ಎಷ್ಟು ತೆಳ್ಳಗಾಗುತ್ತೋ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಥರ ಆಗಿದೆ ಚೆನ್ನಾಗಿ. ಇಷ್ಟಾದರೆ ಸಾಕು. ರೆಡಿ ಆಗಿದೆ. ಈಗ ನಾನು ಅರಿಶಿಣದ ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿಟ್ಟರೆ ಅದು ತುಂಬಾ ಉದ್ದಕ್ಕಾಗ್ಬಿಡುತ್ತೆ. ಈ ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದರಲ್ಲೇ ನಾನು ಮಾಡೋದು, ಅದರಲ್ಲೇ ಹೋಗೋದಿಲ್ಲ ಅದು. ಹಾಗಾಗಿ ಒಂದೆಲೆನ 2 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಸತಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಡಿ. ಚೆನ್ನಾಗಿ ಒರೆಸ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ ಮೇಲ್ಗಡೆಯಿಂದ ಹಾಕೋದಕ್ಕೆ. ಇಲ್ಲಾಂದರೆ ಹಿಟ್ಟು ಹಾಕಿದವಾಗ ಅದು ಸರಿಯಾಗಿ ಸ್ಪ್ರೆಡ್ ಆಗೋದಿಲ್ಲ, ಎಳೆದು ಕೆಳಗಡೆ ಬಿದ್ದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಒಂದು ಸತಿ ಒರೆಸ್ಕೊಂಡ್ಬಿಡಿ ಎಲ್ಲದನ್ನು, ಎಲೆನ. ಇದು ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ಮನೇಲಿ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಅರಿಶಿಣ ಎಲೆನ ತೊಗೊಂಡಿದ್ದೀನಿ. ಇದಕ್ಕೇ ಒಂದು ಪ್ಲೇಟಲ್ಲಿ ನಾವೇನು ಗೋಧಿ ಹಿಟ್ಟಿನ ಮಿಕ್ಸರ್ನ ಮಾಡ್ಕೊಂಡಿದ್ವಿ ಅದನ್ನು ಒಂದು ಚಮಚ ಸಹಾಯದಿಂದ ಈ ರೀತಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೈಯಿಂದಲೇ ಮಾಡ್ಕೋಬೋದು. ಕೈಯಿಂದ ಮಾಡೋದಕ್ಕೆ ಹೋದರೆ ಹೂರಣನೂ ಹಾಕಬೇಕಲ್ವ, ಪೂರ್ತಿ ರಾಡಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಚಮಚದ ಸಹಾಯದಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ತೀರಾ ತೆಳ್ಳಗೂ ಮಾಡ್ಕೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಹೂರಣ ಹೊರಗಡೆ ಬಂದುಬಿಡುತ್ತೆ. ಜಾಸ್ತಿ ದಪ್ಪನೂ ಮಾಡಬೇಡಿ, ತಿನ್ನೋದಕ್ಕಾಗೋದಿಲ್ಲ, ಬೇಯೋದಿಲ್ಲ ಮತ್ತು ಅದು ಬೇಗ. ಒಂದು ಲೇಯರ್ ಚೆನ್ನಾಗಿ ಹಾಕ್ಕೊಂಡು ಅದರ ಮೇಲೇ ನಾವೇನು ಕಾಯಿ ಹೂರಣ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಹಾಕ್ಕೊಳ್ಳಿ ಅಷ್ಟೇ, 2 ಸೈಡಲ್ಲ. ನಿಮಗೆ ಜಾಸ್ತಿ ತಿನ್ನೋದಕ್ಕೆ ಬೇಕು ಅಂತಂದರೆ 2 ಸೈಡ್ ಹಾಕ್ಕೋಬೋದು. ನಾನು ಒಂದೇ ಸೈಡ್ ಹಾಕ್ತೀನಿ. ನಮ್ಮ ಕಡೆ ಇದೇ ರೀತಿ ಮಾಡ್ತಾರೆ. ಒಂದು ಸೈಡ್ ಹೂರಣನ ಹಾಕಿ ಇನ್ನೊಂದು ಸೈಡನ್ನ ಅದರ ಮೇಲೆ ಓವರ್ಲ್ಯಾಪ್ ಮಾಡಿ ಮುಚ್ಚಿಬಿಡಿ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಅದು ಅಂಟ್ಕೊಂಡು ಬಿಡುತ್ತೆ 2 ಸೈಡು. ಇದೇ ರೀತಿ ಬಾಕಿ ಎಲ್ಲದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಇದು. ನೋಡೋದಕ್ಕೆ ಮಾತ್ರ ಏನೋ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ತುಂಬ ಅಂದರೆ ತುಂಬ ಈಸಿ. ಪೇಷನ್ಸ್ ಇರಬೇಕು ಅಷ್ಟೇ. ಹೂರಣ ಮಾಡಿ ಮಿಕ್ಸ್ಚರ್ ರೆಡಿ ಮಾಡಿ ಇದರಲ್ಲಿ ಹಾಕಿ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ಅಂತೂ ತಗೊಳುತ್ತೆ. ಒಳ್ಳೆಯದು ಬೇಕಂದರೆ ಸ್ವಲ್ಪ ಟೈಮ್ ತಗೊಳ್ಳೇಬೇಕಲ್ವ. ಹಾಗಾಗಿ ಅದು ಕೂಡ ವರ್ಷಕ್ಕೊಂದೇ ಸತಿ ಮಾಡಿ ತಿನ್ನೋದಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಸಿಹಿ ಕಡುಬು ಅಲ್ವ. ಹಾಗಾಗಿ ನೋಡಿ, ಎಲ್ಲದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೇನೆ. ಇದೇ ರೀತಿ ಎಲ್ಲದಕ್ಕೂ ಹೂರಣ ಹಾಕಿ ಒಂದು ಸತಿ ಮಡಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ, ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಸಿಮ್ಮರಲ್ಲಿ ಇಟ್ಬಿಟ್ಟು ಎಲ್ಲದನ್ನು ಒಂದು ಸತಿ ಜೋಡಿಸ್ಕೊಂಡು ಇಡ್ಲಿ ಪಾತ್ರೆಗೆ ಇಟ್ಬಿಟ್ರೆ ಒಂದು 15 ನಿಮಿಷ ಬೇಯಿಸಬೇಕು ಇದನ್ನು. ನೋಡಿ, ಇಡ್ಲಿ ಪಾತ್ರೆಗೆ ನಾನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು, ಇಲ್ಲಾಂದರೆ ಅದು ಇಳಿದು ಬಂದುಬಿಡುತ್ತೆ ಕೆಳಗಡೆನೆ. ಹಾಗಾಗಿ ಒಂದು ಸೆಟ್ಟಿಗೆ 2 ಸಾಕಾಗುತ್ತೆ. ಬೇಕಿದ್ದರೆ ಇನ್ನೂ ಮೇಲ್ಗಡೆ 2 ಇಟ್ಕೋಬೋದು ನೀವು. ನಾನು 2 ಇಟ್ಕೊಂಡಿದ್ದೀನಿ ಒಂದೊಂದಕ್ಕೇ. ಇದು ರೆಡಿ ಆಗಿದೆ. ಈಗ ಸೆಟ್ಟನ್ನು ನಾನು ಡೈರೆಕ್ಟಾಗಿ ಇಡ್ಲಿ ಪಾತ್ರೆಗೇ ಇಟ್ಬಿಡ್ತೀನಿ. ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಆಗಿದ್ದೇನೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಒಂದು ಅರ್ಧ ಇಂಚು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಪಾತ್ರೆ ಬುಡಕ್ಕೆ. ಈಗ ಎಲ್ಲದನ್ನು ಇಟ್ಕೊಂಡು ಮೇಲ್ಗಡೆ ಲಿಡ್ನ ಮುಚ್ತಾ ಇದ್ದೇನೆ ನಾನು. ಇದನ್ನು ಸಿಮ್ಮರಲ್ಲಿ 15 ನಿಮಿಷ ಬೇಯಿಸಬೇಕು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹಸಿಯಾಗಿರುತ್ತದು. ಅದಕ್ಕೆ ಸೀಟಿ ಇದೆ, ಹಾಗಾಗಿ ಆದ ತಕ್ಷಣವೇ ಸೀಟಿ ಬರುತ್ತೆ. ಸೌಂಡ್ ಬಂದ ತಕ್ಷಣ ಬಂದ್ ಮಾಡಿ ಆಫ್ ಮಾಡ್ರೆ ಆಯಿತು. ನೋಡಿ, ಎಲೆನ ಕಟ್ ಮಾಡೋದಕ್ಕೆ ಬಂದಿದ್ದೀನಿ ನಾನು. ದೇವರಿಗೆ ಎಲೆ ಇಡಬೇಕಲ್ವ, ಎಲ್ಲ ಸಿಹಿ ಕಡುಬು ಫಲಹಾರ ಎಲ್ಲ ಇಟ್ಟು ನೈವೇದ್ಯ ಮಾಡೋದಕ್ಕೋಸ್ಕರ. ಎಲ್ಲೂ ಮಾರ್ಕೆಟಲ್ಲಿ ಎಲೆನೇ ಸಿಕ್ಕಿಲ್ಲ, ಎಲ್ಲೂ ಕೂಡ ಜಾಸ್ತಿ ಯಾರ ಮನೆಯಲ್ಲೂ ಬಾಳೆ ಗಿಡ ಇಲ್ಲ. ಹಾಗಾಗಿ ನಂದು ಸಣ್ಣ ಗಿಡ ಇದೆ, ಅದರಿಂದಲೇ ಕಟ್ ಮಾಡ್ಕೊತಾ ಇದ್ದೀನಿ. ಒಂದನ್ನು ಕಟ್ ಮಾಡಬಾರ್ದಲ್ವ, ಹಾಗಾಗಿ 2 ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೈವೇದ್ಯಕ್ಕೆ ಇಟ್ಬಿಡೋದು ದೇವರಿಗೆ. ಈಗ ರೆಡಿಯಾಗಿದೆ ಅರಿಶಿನ ಎಲೆ ಸಿಹಿ ಕಡುಬು. ಇದನ್ನು ಈಗ ತೆಕ್ಕೊಳ್ತಾ ಇದ್ದೇನೆ ನಾನು ಒಂದು ಪಾತ್ರೆಗೆ.
ತುಂಬಾ ಬಿಸಿಯಾಗಿದೆ ಮಾತ್ರ. ಸ್ವಲ್ಪ ಅರ್ಜೆಂಟಲ್ಲೇ ಮಾಡಿದ್ದು. ಪೂಜೆಗೆ ರೆಡಿಯಾಗಿದೆ ಎಲ್ಲದೂ, ಹಾಗಾಗಿ ಬೇಗ ಬೇಗ ತೆಗಿತಾ ಇದ್ದೇನೆ. ದೇವರಿಗೆ ನೈವೇದ್ಯಕ್ಕೂ ಕೂಡ ಇಡಬೇಕಲ್ವ, ಜೊತೆಗೆ ಅಡುಗೆ ಕೂಡ ಮಾಡಬೇಕು. ಹಾಗಾಗಿ ಫಸ್ಟಿಗೆ ಇದನ್ನೆಲ್ಲ ಸ್ವಲ್ಪ ತೆಗೆದಿಟ್ಟು ದೇವರಿಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ. ನೋಡಿ, ದೇವರಿಗೆ ಅರಿಶಿನ, ಸಿಹಿ ಕಡುಬು ಮತ್ತು ಫಲಹಾರ ಎಷ್ಟನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀವಿ ನಾವು. ಇದಾದಮೇಲೆ ಸ್ವಲ್ಪ ನಿಮಗೆ ಬೇರೆಯವರಿಗೆ ಯಾರ್ಯಾರಿಗೂ ಕೊಡಲಿಕ್ಕಿತ್ತು ಅದೆಲ್ಲ ಕೊಡುವ ಅಂಥೇಳಿ ಏನೇ ನೋಡಿ, ರೆಡಿಯಾಗಿದೆ ನೈವೇದ್ಯಕ್ಕೆ ಫಲಹಾರ. 5 ಫ್ರೂಟ್ಸು ಮತ್ತು ಮಾಡಿರುವಂತಹ ನೋಡಿ, ನಿಮಗೆ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಎಷ್ಟು ತೆಳ್ಳಗಾಗಬೇಕು ಅಷ್ಟು ತೆಳ್ಳಗೆ ಮಾಡಿಕೊಡಿ. ನನ್ನ ಕೈ ಸುಟ್ಟೋಯ್ತು, ಅಷ್ಟು ಬಿಸಿ ಇದೆ ಮಾತ್ರ ಇದು. ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ತೆಗೆದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಚೆನ್ನಾಗಿ ಓಪನ್ ಆಗುತ್ತೆ ನೋಡಿ. ಇಷ್ಟಾದರೆ ಸಾಕು. ತೀರ ದಪ್ಪ ಆದ್ರೂ ಕೂಡ ತಿನ್ನೋದಕ್ಕಾಗೋದಿಲ್ಲ ಅದು, ಬರೀ ಹಿಟ್ಟು ಹಿಟ್ಟು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತೇಳಿ. ಈ ರೆಸಿಪಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಟೇಸ್ಟು ಕೂಡ ಅಷ್ಟೇ ತುಂಬಾ ಸೂಪರಾಗಿತ್ತು ಇವತ್ತೇ ಅರಿಶಿನ ಕಡುಬುಂದು. ನೋಡಿ, ಇವತ್ತು ನಮ್ಮ ಮನೆ ದೇವ್ರ ಪೂಜೆ ನಾಗರ ಪಂಚಮಿದು. ಜಾಸ್ತಿ ಏನು ವಿಶೇಷ ಮಾಡೋದಿಲ್ಲ ನಾವು, ನಮ್ಮ ದೊಡ್ಡ ಮನೇಲಿ ಮಾಡ್ತಾರೆ. ಹಾಗಾಗಿ ಮನೇಲಿ ನಾವು ಇಷ್ಟೇ ಸಿಂಪಲ್ಲಾಗಿ ಆಚರಿಸ್ತೀವಿ. ನಿಮ್ಗೆ ಹೇಗೆ ಅನಿಸ್ತು ಇವತ್ತಿನ ವ್ಲಾಗು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.